ತಮಿಳುನಾಡಿನಲ್ಲಿ ಕಮಾಲ್ ಮಾಡಿದ ಕಾಂಗ್ರೆಸ್ 59 ವರ್ಷಗಳ ನಂತರ ಕಾಂಗ್ರೆಸ್ಗೆ ಅಧಿಕಾರ ಹಂಚಿಕೆ. ನಾಳೆ ಸಚಿವರಾಗಿ ಇಬ್ಬರು ಕಾಂಗ್ರೆಸ್ ಶಾಸಕರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಇನ್ನು ತಮಿಳುನಾಡಿನಲ್ಲಿ 59 ವರ್ಷಗಳಿಂದ ಈಗ ಅವರು ಸಚಿವರಾಗೋದಕ್ಕೆ ಕಾಯ್ತಾ ಕೂತ್ಕೊಂಡಂಥವರು ಈಗ ಅವರಿಗೆ ಆ ಒಂದು ಅವಕಾಶ ಮತ್ತು ಆ ಒಂದು ಸೌಭಾಗ್ಯ ಒದಗಿ ಬಂದಿದೆ. ಅದು ವಿಜಯ್ ಅವರ TVK ಪಕ್ಷದ ಮೂಲಕ, ಅಂದರೆ ಅವರ ಒಂದು ಸರ್ಕಾರದಲ್ಲಿ ಇವರಿಬ್ಬರು ಶಾಸಕರು ಈಗ ಸಚಿವರಾಗುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ವಿಜಯ್ ಅವರ ನೇತೃತ್ವದ TVKಗೆ ಬೆಂಬಲ ನೀಡಿದ್ದಾರೆ ಈ ಒಂದು ಕಾಂಗ್ರೆಸ್. ಇದೀಗ ಆ ಒಂದು ಸುದೀರ್ಘ 59 ವರ್ಷಗಳ ನಂತರ ಅಧಿಕಾರ ಹಂಚಿಕೆ ಆಗ್ತಾ ಇದೆ. ವಿಜಯವರ ಸಂಪುಟಕ್ಕೆ ಎಸ್ ರಾಜೇಶ್ ಕುಮಾರ್ ಮತ್ತು ಪಿ ವಿಶ್ವನಾಥನ್ ಈಗ ವಿಜಯ್ ಸಂಪುಟ ಸೇರಲಿ. ಜೊತೆಗೆ ಅನುಮತಿಯನ್ನು ಸಹಿತ ಈಗಾಗಲೇ ವಿಜಯ್ ಸಂಪುಟದಲ್ಲಿ ನೀಡಿದ್ದಾರೆ. ನಾಳೆ ನೂತನವಾಗಿ ಸಚಿವರಾಗಿ ಪ್ರಮಾಣ ವಚನವನ್ನು ಸಹಿತ ಸ್ವೀಕಾರವನ್ನು ಮಾಡ್ತಾರೆ. ಇಬ್ಬರು ಶಾಸಕರು ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದ 5 ಶಾಸಕರ ಪೈಕಿ ಕಿಳಿಯೂರು ಕ್ಷೇತ್ರದ ರಾಜೇಶ್ ಕುಮಾರ್ ಮತ್ತು ಮಧುರೈ ಜಿಲ್ಲೆಯ ಮೇಲೂರು ಕ್ಷೇತ್ರದ ಪಿ ವಿಶ್ವನಾಥನ್ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಈಗಾಗಲೇ ಒಪ್ಪಿಗೆಯೊಂದನ್ನು ನೀಡಿದ್ದಾರೆ. AICC ಸಂಘಟನಾ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಈ ನಿರ್ಧಾರವನ್ನು ಪ್ರಕಟಣೆ ಕೂಡ ಮಾಡಿದ್ದಾರೆ. ಸೊ ಈಗ ತಮಿಳುನಾಡಿನಲ್ಲಿ ಇಬ್ಬರು ಶಾಸಕರು 59 ವರ್ಷಗಳಿಂದ ಕಾಯ್ತಾ ಕೂತ್ಕೊಂಡಿದ್ದರು. ಅವರಿಗೆ ಈಗ ಸಚಿವ ಸ್ಥಾನ ಸಿಗ್ತಾ ಇದೆ.